ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಭದ್ರಾವತಿನಲ್ಲಿರ್ತಕ್ಕಂಥ ಮೀನು ಸಾಗಾಣಿಕೆ ಕೇಂದ್ರದಲ್ಲಿ ಇದ್ದೀನಿ. ಇದು ಬಂದು ಭದ್ರಾವತಿ ಶಿವಮೊಗ್ಗ ಸೆಂಟ್ರಿನಲ್ಲಿ. ಅಲ್ಲಿಂದ ಬಂದರೆ ಒಂದು 3-4 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಯಾರು ಮೀನು ಸಾಗಾಣಿಕೆಗೆ ಯಾರು ಇದು ಮಾಡ್ತಾರೆ, ವೆಂಕಟೇಶ್ವರನವ್ರದ್ದು ನಂಬರ್ ಕೊಡೋದು ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ. ನೀವು ದುಡ್ಡು ಸಂಪಾದನೆ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ, ಮೀನು ಸಾಗಾಣಿಕೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ, ಹೊಸದಾಗಿ ಯಾರಾದರೂ ಮಾಡಬೇಕು, ನಾವು ಮೀನು ಸಾಗಾಣಿಕೆ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋರು ಇದ್ದರೆ ಈ ವೆಂಕಟೇಶ್ವರನವ್ರನ್ನ ಸಂಪರ್ಕ ಮಾಡ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅವ್ರು ಕೊಡ್ತಾರೆ. 3,000ದಿಂದ ಹಿಡಿದು 3 ಲಕ್ಷದವರೆಗೂ ಸಂಪಾದನೆ ಮಾಡ್ಬೋದಂತೆ. ಹೊಸದಾಗಿ ಇಲ್ಲೇನಾದ್ರು ಮರಿಗಳು ತೊಗೊಂಡೋಗಿ ನೀವು ಕೆರೆ ಏನಾದ್ರು ಕಾಂಟ್ರಾಕ್ಟ್ ತೊಗೊಂಡಿದ್ರೆ ಅಥವಾ ದೊಡ್ಡದೇನಾದ್ರು ಒಂದು ಹೊಂಡ ಏನಾದ್ರು ಕಾಂಟ್ರಾಕ್ಟ್ ತೊಗೊಂಡಿದ್ರೆ ಆ ಹೊಂಡಕ್ಕೆ ತೊಗೊಂಡೋಗ್ಬಿಟ್ರೆ ನಿಮಗೆ ಒಂದು 4-5 ತಿಂಗಳು ಕಷ್ಟ ಬಿತ್ತು ಅಂತ ಹೇಳಿದ್ರೆ ಕೈ ತುಂಬ ದುಡ್ಡು ಮಾಡ್ಕೊಬೋದು. ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ರೆ ದುಡ್ಡು ಯಾವುದೂ ಬರೋಲ್ಲ. ಆ ದುಡ್ಡು ಹೆಂಗೆ ಉತ್ಪತ್ತಿ ಆಗುತ್ತೆ, ಯಾಕೆ ಮಾಡ್ಬೋದು, ದುಡ್ಡನ್ನ ಹೆಂಗೆ ಸಂಪಾದನೆ ಮಾಡ್ಬೋದು ಅಂತ ಕಂಪ್ಲೀಟ್ ಡೀಟೇಲ್ಸು ಇಲ್ಲಿ ಯಾರು ಮರಿಗಳು ಕೊಡ್ತಾರೆ ಆ ಮರಿಗಳನ್ನ ತೊಗೊಂಡೋಗಿ ಆ ಕೆರೆಗಳಿಗೆ ಬಿಡಬೇಕು. ಆ ಮರಿ ಕೊಡೋ ಅಂಥ ಜನನೇ ಇವರು ವೆಂಕಟೇಶ್ವರನವರು. ತುಂಬ ಸರಳವಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಸಂಪೂರ್ಣವಾಗಿ ಹೇಳ್ತಾರೆ. ಬನ್ನಿ ಅವ್ರನ್ನೇ ವಿಚಾರ ಮಾಡೋಣ, ಏನೇನು ಹೇಳ್ತಾರೆ, ಯಾವ ರೀತಿ ಸಾಗಾಣಿಕೆ ಮಾಡಬೇಕು, ಎಷ್ಟು ಬಂಡವಾಳ ಹಾಕಬೇಕು, ಈ ಬಂಡವಾಳ ಹಾಕಿದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು, ಇದಕ್ಕೆ ಜನ ಎಷ್ಟು ಬೇಕು, ಜಾಗ ಎಷ್ಟು ಬೇಕು, ಹೊಂಡ ಎಷ್ಟು ಬೇಕು, ಕೆರೆ ಎಷ್ಟು ಬೇಕು, ಎಲ್ಲ ಮಾಹಿತಿನೂ ಅವ್ರ ಅನುಭವದ ಆಧಾರದ ಮೇಲೆ ಅವ್ರು ಹೇಳ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ತಾರೆ. ಏನಿದು ಸರ್? ಮೀನಿಗೆ ಬಂದು ಶೇಂಗಾ ಹಿಂಡಿ ಅಂತ ಇದು. ಓಕೆ. ಶೇಂಗಾ ಹಿಂಡಿ ನಾವು 1 ಅವರ್ ನೆನೆಸಿ ಸರ್, ನಾವು ಬಿಡೋ ಸ್ಪಾನಿಗೆ ಟೇಪಲ್ ಸ್ಪಾನ್ ನೆನೆಸಿ ಕ್ಲೀನಾಗಿ ಟೇಪಲ್ ಹಾಕ್ತೀವಿ ಸರ್. ಮೀನಿಗೆ ಫಸ್ಟ್ ಕ್ವಾಲಿಟಿ ಫುಡ್ಡೇ ಮೇಂಟೈನ್ ಮಾಡ್ಬೇಕು ಸರ್. ಓಕೆ ಓಕೆ. ಕ್ವಾಲಿಟಿ ಫುಡ್ ನಾವು ಆ ಥರ ನಾವೇನು ಫುಡ್ ಮೇಂಟೈನ್ ಮಾಡ್ತೀವಿ ಅದು ಅಷ್ಟು ಹೆಲ್ತಿಯಾಗಿರುತ್ತೆ ಸರ್ ಮರಿ. ಅದೇ ನೋಡಿದೆ ಮರಿಗಳೆಲ್ಲ ಕುಣಿದಾಯ್ತು. ಏನು ಓದಿದ್ಯಾ ಗುರು ನೀನು? ಸರ್ ನಾವು SLC ಓದಿದ್ವಿ. SLC ಓದಿದ್ಯಾ? ತಿಂಗಳಿಗೆ ಸಂಪಾದನೆ ಮಾಡ್ತಿದ್ರಿಂದ? ತಿಂಗಳಿಗೆ ಹೆಂಗಿಲ್ಲ ಅಂದ್ರೆ ಒಂದು 2 ಲಕ್ಷ ರೂಪಾಯಿ ಅಂತ ಮೀನು ಕೃಷಿಯಲ್ಲಿ ಆದಾಯ ತೆಗಿತೀವಿ ಸರ್. 2 ಲಕ್ಷ? 2 ಲಕ್ಷ ಅಂತ ಮಾಡ್ತೀವಿ ಸರ್. ಇದು ಒಂದು 6 ತಿಂಗಳು ದುಡಿಮೆ ಸರ್. ಒಂದು ತಿಂಗಳಿಗೆ ಒಂದು 2 ಲಕ್ಷ ರೂಪಾಯಿಗಂತೂ ಲಾಸ್ ಇಲ್ಲ ನಮ್ದು. ಹಿಂಗೆ ಸರ್, ಇವಾಗ ಈ ಫ್ಲಾಟ್ ಒಂದು 2 ಎಕರೆ ಇದೆ. ಇನ್ನು ಸುಮಾರು ಕಡೆ ಒಂದು 6ರಿಂದ 7 ಎಕರೆ ಫಾರಂ ಮಾಡ್ಕೊಂಡಿದ್ದೀವಿ ಸರ್. ವರ್ಷನೂ ಒಂದೊಂದು ಎಕರೆ ಜಾಸ್ತಿನೇ ಮಾಡ್ತಿದ್ದೀವಿ ಈ ಮೀನು ಕೃಷಿಯಲ್ಲಿ. ಮೀನು ಕೃಷಿ ಮಾಡಿದವ್ರು ಈ ರೈತರು ಯಾರು ಲಾಸ್ ಅನ್ನೋದೇ ಕಂಡಿಲ್ಲ ಸರ್. ಹೌದಾ? ಇದು ಕೆರೆರೇ ಆಗಲಿ ನಾವೇ ಆಗಲಿ ಸರ್, ಸಣ್ಣ ಮಟ್ಟದಲ್ಲಿ ಅವ್ರಿಗೆ ಮಾಹಿತಿ ಸ್ಟಾರ್ಟಿಂಗಲ್ಲಿ ಇರಲ್ಲ ಸರ್. ಏನೇ ಕಾರಣಕ್ಕೆ ನಾವು ಕೊಡ್ತೀವಿ, ಅವ್ರು ಸಣ್ಣ ಮಟ್ಟದಲ್ಲೇ ಸ್ಟಾರ್ಟ್ ಮಾಡ್ಕೊಂಡು ಲಾಸ್ಟಿಗೆ ದೊಡ್ಡ ಮಟ್ಟದ ಎತ್ಕೊಂಡು ಹೋಗ್ಬೋದು ಸರ್. ಯಾರೇ ಪ್ರತಿಯೊಬ್ಬರು ಅವ್ರಿಗೆ ಕೇಳಕ್ಕೆ ದುಡಿಬೇಕಲ್ಲ ಸರ್. ಬೆಂಗಳೂರಿಗೆ ಹೋಗಿ ಅಲ್ಲಿ ಇಲ್ಲಿ 10,000-15,000 ಸಾವಿರ ಸ್ಯಾಲ್ರಿಗೆ ಅಲ್ಲಿ ಏನೇ ಮಾಡಿದ್ರೆ 5,000 ಉಳಿಯೋಕ್ಕಾಗಲ್ಲ ಸರ್. ಅದೇ ನಮ್ಮದೇ ಸ್ವಂತ ದುಡಿಮೆ ಅವ್ರಿಗೆ ಕೇಳಕ್ಕೆ ಏನಿರಲ್ಲ ಸರ್. ನಾವು ಮಾಡ್ದಾಗಲೇ ಕೆಲಸ, ನಾವು ಅದ್ದಾಗಲೇ ಇದು ಅಂತ ಆರಾಮಾಗಿ ಮಾಡ್ಕೊಂಡಿರ್ಬೋದು ಸರ್. ಮೀನು ಕೃಷಿಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಯಾರಿಗೂ ಲಾಸ್ ಅನ್ನೋದೇ ಇರಲ್ಲ ಸರ್. ಓಕೆ. ನಿಮ್ಮ ಹತ್ರ ತಗೊಳಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಸರ್? ನಮ್ಮಿಂದ ತೊಗೊಳಕ್ಕೆ ಈ ರಾಯಚೂರು, ಗುಲ್ಬರ್ಗ, ಇದು ಇಡೀ ಕರ್ನಾಟಕ, ಆಲ್ ಓವರ್ ಕರ್ನಾಟಕ, ಮಂಡ್ಯ, ಮೈಸೂರು, ಬೆಂಗಳೂರು. ಏನಕ್ಕಂದ್ರೆ ಫಸ್ಟ್ ಕ್ವಾಲಿಟಿ ಮರಿ ಕೊಡ್ತೀವಿ ಸರ್. ನಮ್ಮ ಕಡೆನೂ ಸುಮಾರು ಜನ ಮಾಡ್ತಾರೆ ಸರ್. ಈ ರೈತರಿಗೆಲ್ಲ ಅಡ್ಡ ತಪ್ಪಿಸ್ತಾರೆ. ನಾವು 25 ಪೈಸೆ 35 ಪೈಸೆ ಕೊಡ್ತೀವಿ ಅಂತಾರೆ. 1,000 ಮರಿ ಕೊಡಲ್ಲ. ಅದಕ್ಕೆ ಕಮ್ಮಿ ಕ್ವಾಲಿಟಿಯಿಂದ ಕೊಡ್ತಾರೆ ಅಂದ್ರೆ ಈ ರೈತರಿಗೆ ಅವ್ರು ಅರ್ಥ ಮಾಡ್ಕೊಬೇಕು. ಅಲ್ಲಿಗೆ ಲಕ್ಷಕ್ಕೆ ಲಕ್ಷ ಮರಿ ಇರಲ್ಲ ಸರ್ ಅವರು. ಅದಕ್ಕೆ ಕಮ್ಮಿ ರೇಟಿಗೆ ಕೊಡ್ತೀವಿ ಅಂತಾರೆ ಸರ್. ನಮ್ಮ ಹತ್ರ ಯಾವುದೇ ರೀತಿ ಮೋಸ ಇರಲ್ಲ. ರೈತರ ಬಂದು ನಮ್ಮ ಹತ್ರ ಮರಿ ಹೇಳ್ಕೊಂಡು ಹೋಗ್ಬೋದು. ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಸರ್. ಹಿಂಗೆ ಯಾವುದೇ ಮರಿ ಹೇಳಿದ್ರು ಸರ್, ನಿಮಗೆ ಮರಿ ಹೇಳ್ಕೊಂಡ್ ಬಂದು ತೋರಿಸ್ದೆ. ಯಾವುದೇ ರೈತರಿಗೆ ಅದನ್ನು ಈ ಥರ ಆಪದಲ್ಲಿ 1 ಅವರ್ ಅಬ್ಜೆಕ್ಷನ್ ಇರ್ತೀವಿ ಸರ್ ಕಂಡೀಷನ್ಗೆ. ಅಂದ್ರೆ ಇದು ಕಂಡೀಷನ್ ಆಗಿ ಇಟ್ಟಿರೋದು ಹೆಂಗಿದೆ? ಕಂಡೀಷನ್ಗೆ ಇವಾಗ ಕಸ್ಟಮರ್ ಬರ್ತಾರೆ, ಅವ್ರು ಕೊಡಕ್ಕೆ? ಸರ್ ಇವಾಗ ಕಸ್ಟಮರ್ ಬರ್ತಾರೆ, ಅವ್ರಿಗೆ ಕೊಡಕ್ಕೆ ಅವ್ರು ಕಾಲ್ ಮಾಡಿ ಹೇಳಿದ್ರು ಮರಿಬೇಕಂತ. ಓಕೆ. ಅವ್ರಿಗೆ ಬರೋಕ್ಕೂ ಮುಂಚೆನೆ ನಾವು ಇದು ಕಂಡೀಷನ್ ಹಾಕ್ಬಿಡ್ತೀವಿ ಸರ್. ಏನಕ್ಕಂದ್ರೆ ವೀಕಿರ ಮರಿನೆಲ್ಲ ಇಲ್ಲೇ ಹೋಗ್ಬಿಡ್ಬೇಕು. ಸಾಯೋ ಮೀನೆಲ್ಲ ಕೊಡಲ್ಲ ನೀವು? ಸಾಯೋ ಮೀನು ಯಾವ ಕೊಡಲ್ಲ ಸರ್. ಯಾರೇ ರೈತರು ಬಂದ್ರು ಈ ತರ 1 ಅವರ್ ಕಂಡೀಷನ್ ಮಾಡೇ ಕೊಡೋದು ಮರಿ. ನೋಡ್ರಿ ಸರ್, ಅಲ್ಲಿಂದ ಎಳ್ಕೊಂಬಂದ್ವಿ. ಇಲ್ಲಿ ಟೇಬಲ್ ಹಾಕಿ ಅಬ್ಸರ್ವೇಷನ್ ಅಲ್ಲಿ ಇಕ್ತೀವಿ ಸರ್. ಓಕೆ. ಎಷ್ಟು ಸ್ಪೀಡ್ ಆಗಂದ್ರೆ ಸರ್, ನಾವು ಸ್ಪೀಡ್ ಮೇಂಟೆನೆನ್ಸ್ ಹಂಗೆ ಮಾಡ್ತೀವಿ. ಫಸ್ಟ್ ಕ್ವಾಲಿಟಿದು ನಾವೇನು ಮೇಂಟೈನ್ ಮಾಡ್ತೀವಿ ಅಲ್ಲಿ ಹಂಗೆ ಮರಿ ಪಾಸ್ ಆಗ್ತಾವೆ ಸರ್. ನಾವಿಲ್ಲಿ ಅತಿ ಹೆಚ್ಚು ಚೀಪಲ್ಲಿ ಮಾಡ್ತೀವಿ ಅಂದ್ರೆ ನಮ್ಮ ರೈತರಿಗೆ ಲಾಸ್ ಆಗುತ್ತೆ ಸರ್. ಹಂಗಾಗಿ ಯಾವುದೇ ಕಾರಣಕ್ಕೂ ಯಾರಿಗೆ ಮರಿ ಕೊಟ್ಟರು ಈ ಥರ 1 ಅವರ್ ನಾವು ಅಬ್ಸರ್ವೇಷನ್ ಅಲ್ಲಿ ಕೊಡೋದು ಸರ್. ಓಕೆ. ನಿಮ್ಮ ಹತ್ರ ತಗೊಂಡವ್ರು ಯಾರು ಅಸಮಾಧಾನ ವ್ಯಕ್ತಪಡಿಸಿರೋದು ಉಂಟಾ? ಅಂದ್ರೆ ನಿಮ್ಮ ಹತ್ರ ಏನು ನಿಮ್ಮ ಮನೆಗೆ ತಗೊಂಡು ಹಿಂಗೆ ಆಗೋಯ್ತು ಅಂತ ಯಾರು? ಇಲ್ಲ ಸರ್, ಅಂತಾರೆ ಯಾರು ಒಬ್ರು ಇಲ್ಲ ಸರ್. ನಾವು ಆ ಥರ ಯಾರಿಗೂ ಮರಿನೂ ಕೊಡಲ್ಲ ಸರ್. ನಾವೇ ಹೇಳ್ಬಿಡ್ತೀವಿ ಸರ್, ಎಷ್ಟೆಷ್ಟೋ ಕೆಲಸ ಬಿಟ್ಟು ಬಂದಿರ್ತೀರಿ, 1 ಅವರ್ ಕಾಯ್ದು ಕ್ಲೀನಾಗಿ ಮರಿ ತೊಗೊಂಡವ್ರಿ ಅಂತ. ವೇಟ್ ಮಾಡಿಸಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಸೇ ಕೊಟ್ಟು ಕಳ್ಸ ಸರ್, ಯಾವುದೇ ರೈತರು ಬಂದ್ರು. ಓಕೆ. ಇವಾಗ ಬರ್ತಾರೆ ಕಸ್ಟಮರ್ ಎಲ್ಲಿಂದ ಬರ್ತಾರೆ? ಅದೇ ಸರ್, ಎಲ್ಲ ಇವಾಗ ಬೆಂಗಳೂರು ಜಾಸ್ತಿ ಇದೆ. ಬೆಂಗಳೂರಿಂದ ಬರ್ತಿದ್ದಾರೆ ಸುಮಾರು ಜನ ಸರ್. ಎಲ್ಲರೂ ಮಾಡುವ ಸರ್ ಈ ಮೀನು ಕೃಷಿ ಅನ್ನೋದು. ಒಂದು 20-30 ಸಾವಿರ ಬಂಡವಾಳ ಹಾಕೋದು, ಲಕ್ಷಂಗಟ್ಲೆ ಅದೇ ಇದೆ ಸರ್. ಇದು ಮಿನಿಮಮ್ ಒಂದು 4 ಎಕರೆ ಕೆರೆ ಹಿಡ್ದು
ಒಂದು 40,000 ಮರಿ ತೊಗೊಂಡೋಗಿ ಬಿಟ್ರು ಅದಕ್ಕೆ ಒಂದು 15,000 ಬಂಡವಾಳ ಹಾಕಿರ್ತಾರೆ, ಲಕ್ಷಾಂಗಟ್ಲೆ ತೆಗಿಬೋದು. ಓಕೆ, ಇದು ಮೇಂಟೈನ್ ಮಾಡೋದು ಹೆಂಗೆ ಗುರು? ಮೇಂಟೈನ್ ಅದೇ ಸರ್, ನಮ್ದು ಹಿಂಗ್ ತರ ಮರಿ ನಾವು BRP ಇಂದ ಸ್ಪಾನ್ ತೊಗೊಂಬರ್ತೀವಿ ಸರ್. ಓಕೆ. ಬಿಟ್ಟಿ ಮೇಯಿಸಿ 20 ರಿಂದ 25 ದಿನ ಬಿಟ್ರೆ ಸಾಕು ಸರ್. ಇದು ನೋಡ್ರಿ ನಿಮ್ಗೆ ತೋರಿಸ್ತೀನಿ, 25 ದಿನದ ಮರಿ ಸರ್ ಇದು. ಓಕೆ ಓಕೆ, ಇದು ಸ್ವಲ್ಪ 25 ದಿನಕ್ಕೆ ಇಷ್ಟು ಸೈಜ್ ಬರುತ್ತೆ ಸರ್ ಮರಿ ನಮ್ಮ ಹತ್ರ. ಈ ಮರಿ ನಾವು ಎಲ್ಲ ಕೆರೆವರೆಗೂ ಇದು ಕೊಟ್ಬಿಡ್ತೀವಿ ಸರ್. ಎಲ್ಲ ಫಸ್ಟ್ ಕ್ವಾಲಿಟಿ ಮರಿ ಇದನ್ನೇ ಬಿಟ್ಬಿಡ್ರಿ, ಈ ಹೆಚ್ಚು ಆಯ್ಸ್ ಆಗಿರಲ್ಲ ಇಲ್ಲೇ ಅಂತ ಹೇಳ್ತೀವಿ. ಓಕೆ, ಇದು ತಿನ್ನೋ ಥರ ಆಗೋದು ಎಷ್ಟು ತಿಂಗಳು ಬೇಕು? ಅದೇ ತಿನ್ನಕ್ಕೆ ಸರ್ ಒಂದು 6 ತಿಂಗಳಿಗೆ ಬಂದ್ಬಿಡುತ್ತೆ ಸರ್. 6 ತಿಂಗಳಿಗೆ ಬರುತ್ತೆ. 6 ತಿಂಗಳಿಗೆ ಬರುತ್ತೆ ಸರ್. ಎಲ್ಲ ಕೆರೆಗಳಿಗೂ ಕೊಟ್ಟು ಕಳಿಸ್ತೀವಿ ಸರ್, ಕರ್ನಾಟಕ ಪೂರ್ತಿ ಕೊಡ್ತೀವಿ. ಅಲ್ಲ, ನಾನು ಬೇರೆ ಕಡೆ ವಿಚಾರಿಸಿದೆ, ಅಂದರೆ ಒಂದು ವರ್ಷ ಬೇಕು ತಿನ್ನಕ್ಕೆ, ನೀವು 6 ತಿಂಗಳು ಅಂತಿದ್ರೆ ನಿಮ್ದು ಹತ್ರ ಮರಿನಾ? ಹ್ಞೂ ಸರ್, ನಮ್ದು ಹೈಯೆಸ್ಟ್ ಸ್ಪೀಡು ಎಲ್ಲದರಲ್ಲಿ ಇದು ಫಸ್ಟು. 6 ತಿಂಗಳಿಗೆ 1 ರಿಂದ 1.5 kg ಬರುತ್ತೆ ಸರ್ ಮರಿ. ಹೌದಾ? 1.5 kg? 1 ರಿಂದ 1.5 kg ಮರಿ ಬರುತ್ತೆ ಸರ್. ಓಕೆ 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 ಸರ್. ವೆಂಕಟೇಶ್ವರೇ, ಹಾಂ ಸರ್. ಏನ್ರಿ ಇದು ಅಷ್ಟೊಂದು ಮೀನು ಹಿಡಿದು ಬಿಟ್ರಿ? ಹೇಳ್ರಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ನಮ್ಮ ಸಬ್ಸ್ಕ್ರೈಬರ್ಗೆ. ಅದೇ ಸರ್, ಇದು ಒಳ್ಳೆ ತಳಿ ಇದು. ಈ ಜಾತಿ ಬಂದು ಕಾಟ್ಲಾ ಮೀನು ಅಂತ. ಓಕೆ. ಹಾಂ ಸರ್. ಅದು ತಗೊಂಡೆ. ಓಕೆ ಓಕೆ. ಈ ಜಾತಿ ಬಂದು ಕಾಟ್ಲಾ ಮೀನು ಅಂತ. ಓಕೆ. ಈ ಕೆರೆಗಳಲ್ಲಿ ಬಿಟ್ಟರೆ ಸರ್ 6 ತಿಂಗಳಿಗೆ 1 ರಿಂದ 1.5 kg. ಎಲ್ಲ ಕೆರೆಗಳಿಗೆ ಮರಿ ಹಿಡಿಯೋ ಜಾತಿ ಆ ಮೀನು ಅಂದರೆ ಕಾಟ್ಲಾ ಮೀನು. ಹೈಯೆಸ್ಟ್ ಸ್ಪೀಡ್ ಮೀನು ಜಾತಿಯಲ್ಲಿ ಬೇಗ ಬೆಳವಣಿಗೆ ಬರ. ಫಸ್ಟ್ ಕ್ವಾಲಿಟಿ ಸರ್, ಫಸ್ಟ್ ಸ್ಪೀಡ್ ಮರಿ ಇದು. ನಂಬರ್ 1 ತಳಿ ನೋಡ್ರಿ ಕಾಟ್ಲಾದಲ್ಲಿ. ಇದು ಸ್ಟ್ರೈಟ್ ಕೆರೆಗೆ ತೊಗೊಂಡೋಗ್ಬಿಟ್ರೆ ಸಾಕು, 6 ತಿಂಗಳಿಗೆಲ್ಲ 1-1.5 kg ಬಂದ್ಬಿಡುತ್ತೆ. ಎಷ್ಟು ಮರಿ ಇವೆಲ್ಲ ಸರ್? ಈ ಮರಿ ಬಂದು ಈಗ 40 ಪೈಸೆ. ಒಂದೊಂದು ಜಾತಿಗೆ ಒಂದೊಂದು ರೇಟ್ ಇರುತ್ತೆ ಸರ್. ಇದು ಕಾಟ್ಲಾ ಮೀನು ಅಂತ. ಕಾಟ್ಲಾ ಮೀನು. ಈ ಕಾಟ್ಲಾ ಮೀನಿಗೆ ಬಂದು 40 ಪೈಸೆ ಸರ್, ಗೌರ್ಮೆಂಟ್ ರೇಟಿಗೆ ಸಿಗುತ್ತೆ. ನಮ್ಮ ಹತ್ರ ಯಾವುದೇ ರೀತಿ ಕೊಂಡಿಂಗಲ್ಲಿ ಮೋಸ ಇರಲ್ಲ ಸರ್. ಇನ್ನೊಂದು ಮರಿ ಯಾವುದೇ ರೈತರು ಬಂದ್ರು ಸರ್, ಈ ಥರ ಹಿಡ್ದು ಟೇಪಲ್ಲಿ ಮರಿ ಹಿಡ್ದು ಅಲ್ಲಿ ಇದು ಕಂಡೀಷನ್ ಹಾಕ್ಬೇಕು ಸರ್. ಈ ಕಂಡೀಷನ್ 1 hour ಕಂಡೀಷನ್ ಮಾಡಿ ಯಾವುದೇ ಕೆರೆಗಿದ್ರು ಎಲ್ಲ ಕೆರೆಗೆ ಡಿಸ್ಮಿಟ್ ಕೊಡಬೇಕು. ಇಲ್ಲೇ 1 hour ಕಂಡೀಷನ್ ಮಾಡ್ಬೇಕು ಸರ್. ಮೇನ್ ಈ ರೈತರು ಬೇಕಾಗಿರೋದು ಅದು. ಮೇನ್ ಕಂಡೀಷನ್ ಮೀನು ಕೊಟ್ವಿ ಅಂದರೆ ಅವ್ರ ಕೆರೆಯಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ಸರ್ ಈ ಮೀನು ಬಂದು. ಓಕೆ ಓಕೆ ಓಕೆ. ಎಷ್ಟು ಗ್ರಾಹಕರಿಗೆ ಎಷ್ಟು ಸಿಗುತ್ತೆ ಇದೆಲ್ಲ ತಗೊಳ್ಳೋರಿಗೆ? ಅದೇ ಸರ್, ಒಂದು ಮೀನು ಬಂದು 40 ಪೈಸೆ ಸರ್. ಅಲ್ಲ, ನೀವು ಹೋಲ್ಸೇಲ್ ಕೊಡಲ್ವಾ? ಅದೇ ಸರ್, ಹೋಲ್ಸೇಲ್ ಆಗಿ ಎಷ್ಟು ಲಕ್ಷ ಬೇಕಾದ್ರೂ ಕೊಡ್ತೀವಿ ಸರ್. ಓಕೆ. ನಮಗೆ 1,000 ಬೇಕು ಅಂದರೆ ಯಾವ ಥರ? ಅದೇ 1,000 ಬೇಕಂದ್ರೆ 400 ರೂಪಾಯಿ ದುಡ್ಡು ಸರ್. 400 ರೂಪಾಯಿ. ಅವ್ರು 400 ರೂಪಾಯಿ ದುಡ್ಡಲ್ಲಿ ತೊಗೊಂಡೋಗಿ ಹೆಚ್ಚು ಕಮ್ಮಿ ಅಂದ್ರೂ ಅವ್ರು ಒಂದು 5 ರಿಂದ 6 ಸಾವಿರ ಇನ್ಕಮ್ ಮಾಡ್ಕೊಂಬೋದು ಸರ್. ಹೌದಾ? ಯಾವ ಫಿಶ್ ಇದು ಸರ್? ಇದು ಕಾಟ್ಲಾ ಮೀನು ಬಂದು ಇದು ರೈತರು ಸಣ್ಣ 1 ಲಕ್ಷ ಬಿಡೋ ಜಾಗದಲ್ಲಿ 50,000 ಬಿಟ್ರು ಸಾಕು. ಹೌದಾ? ಹಾಂ, ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ ಸರ್ ನಮ್ಮ ಹತ್ರ. ಎಷ್ಟಿದೆ? ಎಷ್ಟು ತಿಂಗಳು ಇದು ಸರ್? ಇದು 1.5 ತಿಂಗಳು ಮರಿ. 1.5 ತಿಂಗಳು ಮರಿ. ಹಾಂ. ಇಷ್ಟು ದೊಡ್ಡದಾಗ್ಬಿಟ್ಟೈತೆ. ನಂಬರ್ 1 ಸರ್, ಮರಿಯಲ್ಲೇ ನಂಬರ್ 1 ಜಾತಿ ಕಾಟ್ಲಾ ಮೀನು. ಹೌದಾ? ಓಕೆ ಓಕೆ. ಇದಾ ಫಿಶ್ ಇದು? ಸರ್ ಇದು ರಘು ಮೀನು ಅಂತೇಳಿ ಬಂದು. ಓಕೆ. ಇದು ರಘು ಮೀನು. ಓಕೆ. ಇದ್ರ ರೇಟ್ ಸರ್ 30 ಪೈಸಾ. ಇದು 30 ಪೈಸಾ. 30 ಪೈಸಾ. ಒಂದೊಂದು ಜಾತಿ ಒಂದೊಂದು ರೇಟ್ ಇರುತ್ತೆ ಸರ್. ಓಕೆ. ತೊಗೊಂಡೋಗ್ಬಿಟ್ರೆ ಸರ್ ಮಾಮೂಲಿ ಇದೂ 6 ತಿಂಗಳಿಗೆ 1-1.5 kg ಆಗುತ್ತೆ ಸರ್. 6 ತಿಂಗಳಿಗೆ? 6 ತಿಂಗಳಿಗೆ. ಓಕೆ ಓಕೆ. ಇದು 500 ರೂಪಾಯಿಗೆ ಎಷ್ಟು? 400 ರೂಪಾಯಿಗೆ ಎಷ್ಟಿದು? 1 ಲಕ್ಷ ಮರಿ ತೊಗೊಂಡ್ರೆ ಸರ್ ನಮ್ಮ ಹತ್ರ 10,000 ಮರಿ ತೊಗೊಂಡ್ರೆ 1,000 ಗ್ರೇಸ್ ಕೊಡ್ತೀವಿ ಸರ್. 10,000 ಮೀನು ತಗೊಂಡ್ರೆ 1,000 ಮರಿ ಫ್ರೀ ಕೊಡ್ತೀವಿ. ಓಕೆ 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 ಓಕೆ. 10,000ಕ್ಕೆ ಎಷ್ಟು? ಅದೇ ಸರ್, 10,000ಕ್ಕೆ 3,000 ರೂಪಾಯಿ ಅಮೌಂಟ್ ಆಗುತ್ತೆ ಈ ಮರಿ ಬಿಟ್ಟರೆ. ಓಕೆ ಓಕೆ. 6 ತಿಂಗಳು ದೊಡ್ಡದಾಗುತ್ತಾ ಇದು? 6 ತಿಂಗಳಿಗೆ ದೊಡ್ಡದಾಗುತ್ತೆ ಸರ್. ಸರಿ ಓಕೆ. ಯಾವ್ದಪ್ಪ ಇದು? ಆರೆಂಜ್ ಕಲರ್ ಎಲ್ಲ ಇದೆ ಸರ್. ಇದು ಗೋರಿ ಮೀನು ಅಂತ. ಓಕೆ. ಈ ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣಕ್ಕೆ ಮಾಡೋರ್ಗು ಈ ಜಾತಿನೇ ಮೀನು ಸರ್. ಓಕೆ. ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತಿರಲ್ಲ ಸರ್, ಅವರಿಗೆ ಈ ಜಾತಿನೇ ನಂಬರ್ 1 ಕೈ ಹಿಡಿಯ ಸರ್. ಹೌದಾ? ಸಣ್ಣ ಪ್ರಮಾಣದಿಂದ ಇದ್ದು ದೊಡ್ಡ ಪ್ರಮಾಣದಿಂದ ಈ ಜಾತಿ ಮೀನು ಬಿಟ್ಟರೆ ಲಾಸ್ ಅಂತ ಹೇಳ್ದೋರೇ ಇಲ್ಲ ಸರ್. ಹೌದಾ? ಹಾಂ. ಇದು ಗೌರಿ ಮೀನು ಬಂದು ಏನೇನು ಫುಡ್ ಹಾಕ್ತೀರಿ ಇದಕ್ಕೂ? ಸರ್ ಇದಕ್ಕೆ ಪ್ರೋಟೀನ್ ಫೀಡ್ ಹಾಕ್ತೀವಿ, ನಿಮ್ಗೆ ತೋರಿಸೋದಲ್ಲ ಈ ವಿಡಿಯೋದಲ್ಲಿ. ಓಕೆ ಓಕೆ. ಆ ಪ್ರೋಟೀನ್ ಫೀಡ್ ಒಂದು ದಿನಕ್ಕೆ 2 ಟೈಮರ ಹಾಕ್ಲೇಬೇಕು ಸರ್. ಓಕೆ. ಅವ್ರು ಇರ್ತಾರೆ ಕಸ ಕಡ್ಡಿ ಅದನ್ನೆಲ್ಲ ಮೇಂಟೈನ್ ಮಾಡಂಗಿಲ್ಲ ಸರ್. ಪ್ಯೂರ್ ವೆಜ್ಜು. ಪ್ಯೂರ್ ವೆಜ್. ಕೋಳಿ ಕಸ ಅವು ಎಲ್ಲ ನಾನು ಕೇಳ್ಪಟ್ಟಿದ್ದೀನಿ, ಅವೆಲ್ಲ ಯಾವ ಹಾಕಲ್ಲ ಸರ್ ನಮ್ಮಲ್ಲಿ. ಈ ಮೀನು ಈ ತಳಿ ಮೀನು ಮೇಯೋದು ಇಲ್ಲ ಸರ್.
ಹೌದಾ ಸುಮ್ಮನೆ ಗಲೀಜಾಗುತ್ತೆ ಅಂತ ಸುಮ್ಮನೆ ಗಲೀಜ ಬೇಗ ದಪ್ಪ ಆಗ್ಲಿ ಅಂದ್ಬಿಟ್ಟು ಅದೆಲ್ಲ ಹಾಕ್ತಾರೆ ಅದೆಲ್ಲ ಹಾಕ್ತಾರೆ, ಅವು ಯಾವ ಯೂಸ್ ಆಗಲ್ಲ ಸರ್, ಅವ್ರು ಅನ್ಕೊಂಡಿರೋದಷ್ಟೇ. ಇದು ಬಂದಿ ಸರ್ ಚಿಕ್ಕ ಪ್ರಮಾಣದಿಂದ ಕೃಷಿ ಹೊಂಡದಿಂದ ಹಿಡ್ದು ದೊಡ್ಡ ದೊಡ್ಡ ಕೆರೆಗಳಿಗೆ ಈ ಮರಿ ಬಿಟ್ರೆ ಸರ್ ಒಂದು ಮರಿ ಫೇಲ್ಡ್ ಅಂತ ಕಂಡಿಲ್ಲ, ಈ ಜಾತಿ ಮೀನಲ್ಲಿ ಮಾತ್ರ. ಓಕೆ ಓಕೆ ಓಕೆ. ಆರೆಂಜ್ ಕಲರ್ ಎಲ್ಲ ಇದೆಯಲ್ಲಪ್ಪ? ಹಾ ಸರ್, ಆರೆಂಜ್ ಇದು ಗೌರಿ ಮೀನಲ್ಲಿ ಇದು ಗೋಲ್ಡ್ ಫಿಶ್ ಅಂತ ಬಂದ್ಬಿಡುತ್ತೆ ಸರ್. ಅದು ಒಳ್ಳೆ ಟೇಸ್ಟಾ? ಇಲ್ಲ ಸರ್, ಎಲ್ಲ ಮಾಮೂಲಿ ಎಲ್ಲ ಒಂದೇ ಥರ ಬರುತ್ತೆ ಸರ್. ಒಳ್ಳೆ ಟೇಸ್ಟ್ ಇರುತ್ತೆ ಸರ್. ಮಾರ್ಕೆಟಲ್ಲಿ ಅತಿ ಹೆಚ್ಚು ದೊಡ್ಡ ಮೀನು ಸೇಲ್ ಆಗೋದೇ ಇದು ಗೌರಿ ಮೀನು. ಎಷ್ಟು ಬೇಗ ಬೆಳೆಯುತ್ತಿದ್ದು? ಬೇಗ ಅಂದರೆ ಸರ್ ಇದು ಒಂದು 6 ತಿಂಗಳಿಗೆ 3/4 kg 1 kg 1.5 kg ತನಕ ಬರುತ್ತೆ. ಎಲ್ಲ ಅವರು ಫೀಡ್ ಮೇಂಟೆನೆನ್ಸ್ ಮೇಲೆ ಸರ್, ಇದು ಕೆರೆ ಮೇಲೆ ಡಿಪೆಂಡ್. ಹಾಂ ಸರ್, ಮೀನು ಕೃಷಿ ಮಾಡ್ಬೇಕಂತಾರೆ ಯಾರ್ಯಾರು ಇದ್ರೆ ಸರ್, ನಮ್ಮದು ಸ್ಟ್ರೈಟಾಗಿ ಇದು ಈ ವಿಡಿಯೋದಲ್ಲಿ ಎಲ್ಲ ನಂಬರ್ ಇರುತ್ತೆ, ಆ ನಂಬರ್ ತೊಗೊಂಡು ಕಾಲ್ ಮಾಡಿರಿ ಸರ್. ಯಾವುದೇ ರೀತಿ ಮಾಹಿತಿ ಬೇಕಂದ್ರೂ ಕೊಡ್ತೀವಿ ಸರ್ ಅವರಿಗೆ. ಹಾಂ, ಒಳ್ಳೆ ಮೀನು ಕೃಷಿ ಮಾಡ್ದವ್ನು ಲಾಸ್ ಅಂತಲೇ ಯಾರು ಹೇಳಿಲ್ಲ ಸರ್. ಹಾಂ, ನಮ್ಮ ಹತ್ರ ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ, ಲಾಸ್ ಅಂತ ಬಂದು ಹೇಳಿದವ್ರು ಒಬ್ಬರು ಇಲ್ಲ ಸರ್. ಹಾಂ, ಈ ಮೀನು ಕೃಷಿ ಮಾಡಿ ವರ್ಷನೂ ಅವರು ಅಷ್ಟೇ ಸರ್, ಅವರು ವರ್ಷನೂ ಆದಾಯ ಜಾಸ್ತಿ ಮಾಡ್ತಿದ್ದಾರೆ. ಹಾಂ, ನಮಗಿಂತ ಜಾಸ್ತಿ ಅವರೇ ಮಾಡ್ತಿದ್ದಾರೆ ಸರ್. ಒಳ್ಳೆ ಲಾಭ ಇದೆ ಮೀನು ಕೃಷಿ ಮಾಡಿದವ್ರು, ಲಾಸು ಅಂತ ಇನ್ನೂ ಇದುವರೆಗೂ ಯಾರು ಇಲ್ಲ. ಏನಿಲ್ಲ ಸರ್, ನಿಮ್ಮ ಚಾನಲ್ ಕಡೆಯಿಂದ ವಿಡಿಯೋ ನೋಡ್ಕೊಂಬಂದ್ರೆ ಅವ್ರಿಗೆ ಒಳ್ಳೆ ಮರಿ ಕೊಟ್ಟು ಸರ್, ಒಳ್ಳೆ ಮಾಹಿತಿ ಕೊಟ್ಟು ಕಳಿಸ್ತೀವಿ. ಯಾರು ಹೊಸ್ದಾಗಿ ಮಾಡ್ಬೇಕಂತ ಇದ್ದವ್ರಿಗೂ ನಿಮ್ಮ ಕಡೆಯಿಂದ ಬಂದರೆ ಸರ್, ಅವರಿಗೆ ಪೂರ್ತಿ ನಮ್ಮ ಕಡೆಯಿಂದ ಪೂರ್ತಿ ಸಪೋರ್ಟ್ ಇದೆ. ವೆಂಕಟೇಶ್, ಹಾಂ ಸರ್, ನಮ್ಮ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಬಂದವ್ರಿಗೆ ನಿಮ್ಮಿಂದ ಏನು ಆಫರ್ ಇದೆ? ಅದೇ ಸರ್, 10,000 ಮರಿ ತೊಗೊಂಡ್ರೆ 1,000 ಗ್ರೇಸ್ ಕೊಡ್ತೀವಿ. ಅದೇ 1 ಲಕ್ಷ ಗಟ್ಟಲೆ ಮರಿ ತೊಗೊಂಡ್ರೆ 10,000 ಕೊಡ್ತೀವಿ. ಲಕ್ಷಕ್ಕೆ 10,000 ಗ್ರೇಸು. ನಮ್ಮದೇ ಗಾಡಿ ಇರೋದ್ರಿಂದ ಒಂದು ಸೈಡ್ ಬಾಡಿಗೆ ಫ್ರೀ ಮಾಡ್ಕೊಡ್ತೀವಿ ಸರ್. ಒಳ್ಳೆ ಎಷ್ಟೇ ದೂರ ಇದ್ರೂ ಕೊಡ್ತೀವಿ. ಹಾಂ ಸರ್, ಎಷ್ಟೇ ದೂರ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ತೊಗೊಂಡೋಗಿ ಅವರಿಗೆ ಮರಿ ಕೊಡ್ತೀವಿ ಸರ್.